ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಶ್ವೇತಾ ಶೀಟ್. ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದ್ದ ಸಿರಸಿ ನಗರಸಭೆ ಪೈಪ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ಪಿಎಂ ನಾರಾಯಣ್ ಶಿರಸಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಅಧಿಕಾರಿಗಳು ಮತ್ತು 3 ನಗರಸಭೆ ಸದಸ್ಯರೇ ಈ ಕೇಸ್ನಲ್ಲಿ ಶಾಮೀಲಾಗಿದ್ದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ಕಳ್ಳತನದಲ್ಲಿ ಭಾಗಿಯಾದವರ ಹೆಸರನ್ನು ಖುದ್ದು ಪೊಲೀಸ್ ವರಿಷ್ಠಾಧಿಕಾರಿಗಳೇ ಬಹಿರಂಗಪಡಿಸಿದ್ದಾರೆ. ಶಿರಸಿ ನಗರಸಭೆ ಪೈಪ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿ ತನಿಖೆಯಲ್ಲಿ ನಗರಸಭೆ ಕಮಿಷನರ್ ಕಾಂತರಾಜು, ಜೂನಿಯರ್ ಇಂಜಿನಿಯರ್ ಸುಫಿಯಾನಾ ಬ್ಯಾರಿ, ಎಇಇ ಪ್ರಶಾಂತ್ ವೇರ್ಣೇಕರ್, ನಗರಸಭೆ ಸದಸ್ಯರಾದ ಗಣಪತಿ ನಾಯಕ್, ಕುಮಾರ್ ಬೋರ್ಕರ್, ಯಶವಂತ್ ಮರಾಠಿ ಸರ್ಕಾರದ ನಿಯಮವನ್ನ ಉಲ್ಲಂಘಿಸಿ ಆರೋಪಿ ಶಿಕಾರಿಪುರದ ಸೈಯದ್ ಜಕ್ರಿಯಾ ಜೊತೆ ಒಳಸಂಚು ನಡೆಸಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಮಾಹಿತಿ ನೀಡಿದ್ದಾರೆ. ಸೋಮವಾರ ಶಿರಸಿಯ ಡಿಎಸ್ಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರಕರಣದ ಇಂಚಿಂಚು ಮಾಹಿತಿ ನೀಡಿದ್ರು. ಪ್ರಕರಣದಲ್ಲಿ ಸರ್ಕಾರಿ ನೌಕರರು ಮತ್ತು 3 ನಗರಸಭೆ ಸದಸ್ಯರು ಪಬ್ಲಿಕ್ ಸರ್ವೆಂಟ್ ಆಗಿರುವುದರಿಂದ ಇವರ ಮೇಲೆ ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲು ಸೇವೆಯಿಂದ ತೆಗೆದುಹಾಕಲು ಅಧಿಕಾರವಿರುವ ಪ್ರಾಧಿಕಾರ ಯಾವುದು ಎನ್ನುವ ಬಗ್ಗೆ ದಾಖಲಾತಿಯನ್ನ ಬೆಂಗಳೂರಿನ ಪೌರಾಡಳಿತ ನಿರ್ದೇಶನಾಲಯದ ನಿರ್ದೇಶಕರಿಗೆ ಕೋರಲಾಗಿದೆ. ಅವರಿಂದ ಮಾಹಿತಿ ಸಂಗ್ರಹಿಸಿದ ನಂತರ ಸರ್ಕಾರಿ ನೌಕರರ ಮೇಲೆ ಕಾನೂನು ಕ್ರಮ ಜರುಗಿಸಲು ಅನುಮತಿ ಪತ್ರ ಪಡೆದುಕೊಳ್ಳುವುದು ಬಾಕಿ ಇದೆ. ಈ ಪ್ರಕರಣದಲ್ಲಿ ಆರೋಪಿತನಾದ ಸೈಯದ್ ಜಕ್ರಿಯಾ ಇನ್ನುಳಿದ ಆರೋಪಿತರೊಂದಿಗೆ ಸೇರಿಕೊಂಡು ಅಕ್ರಮವಾಗಿ ಸರ್ಕಾರಿ ಸೊತ್ತುಗಳನ್ನು ಕಳ್ಳತನ ಮಾಡಿ ಸಾಕ್ಷ್ಯ ನಾಶ ಮಾಡಿ ಅಪರಾಧ ಎಸಗಿರುವುದು ತನಿಖೆಯಲ್ಲಿ ಕಂಡುಬಂದಿದೆ ಎಂದರು. ಆರೋಪಿತ ಸೈಯದ್ ಜಕ್ರಿಯಾ ಖಾತೆಯಿಂದ ನಗರಸಭಾ ಸದಸ್ಯ ಯಶವಂತ್ ಮರಾಠೆ ಖಾತೆಗೆ ಅಂದಾಜು 1 ಲಕ್ಷ ರೂಪಾಯಿ ವರ್ಗಾವಣೆ ಆಗಿರುವ ಬಗ್ಗೆಯೂ ದಾಖಲೆ ಸಂಗ್ರಹಿಸಲಾಗಿದೆ. ಪ್ರಕರಣದಲ್ಲಿ ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. 2003 ಸಿರಸಿ ನಗರಸಭೆಯಲ್ಲಿ ಕಿರಿಯ ಅಭಿಯಂತರಾದಂತಹ ಸುಫಿಯಾನಾ ಅಹಮದ್ ಬ್ಯಾರಿ ಇವರು ಸಿರಸಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಹಾಜರಾಗಿ ಗಣಕೃತ ಕಂಪ್ಲೇಂಟ್ ನೀಡಿದ್ದಾರೆ. ಏನಂತಂದ್ರೆ 20-2015 27-2-25 ಸಿರಸಿ ನಗರಸಭೆಗೆ ಸಂಬಂಧಿಸಿದ ಕೆಂಗ್ರೆ ನೀರು ಸರಬರಾಜು ಕೇಂದ್ರದಿಂದ ಉದ್ಗಾರ ಪಂಪಿನ ಘಟಕಕ್ಕೆ 1969ನೇ ಸಾಲಿನಲ್ಲಿ ಭೂಮಿಯ ಒಳಗಡೆ ಅಳವಡಿಸಿದ್ದ 8 ಕಿಲೋಮೀಟರ್ ಪೈಪುಗಳ ಪೈಕಿ ಸುಮಾರು 900 ಮೀಟರ್ ಉದ್ದದ ಒಟ್ಟು 116 ಕಾಸ್ಟ್ ಐರನ್ ಪೈಪುಗಳು ಅಂದಾಜು ಮೌಲ್ಯ 21,18,624 ರೂಪಾಯಿ ಅಥವಾ ನಗರಸಭೆಯ ಗಮನಕ್ಕೆ ತರದೆ ನಗರಸಭೆಯ ಅನುಮತಿಯನ್ನು ಪಡೆದಂತೆ ನಿಯಮದಂತೆ ಯಾವುದೇ ಟೆಂಡರ್ ಇತ್ಯಾದಿ ಆಗದೆ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ ಹೇಳಿ ಗುಜರಿ ಗುತ್ತಿಗೆದಾರರಾಗಿರುವ ಸೈಯದ್ ಜಕ್ರಿಯಾ ಸಾಕಿನ್ ಶಿಕಾರಿಪುರ ಶಿವಮೊಗ್ಗ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರೋ ಬಗ್ಗೆ ಸಂಶಯ ಇದೆ ಎಂದು ದೂರು ನೀಡ್ತಾರೆ. ಈ ದೂರನ್ನ ನಮ್ಮ ಸಿರಸಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್ 24/2025 ಸಂತೋಷ್ ಇರ್ಬೇಕಲ್ಲ 25 303 BNS ಅಂದ್ರೆ ಕಳ್ಳತನ ಕೇಸ್ ರಿಜಿಸ್ಟರ್ ಮಾಡಿರ್ತಾರೆ. ಶಿಕಾರಿಪುರದ ಗುಜರಿ ಗುತ್ತಿಗೆದಾರ ಸೈಯದ್ ಜಕ್ರಿಯನ್ನು ಹಿಂದಿನ ತನಿಖಾಧಿಕಾರಿಗಳಾದ ಸೀತಾರಾಮ್ ಅವರು ವಿಚಾರಣೆ ನಡೆಸಿ ಕಳ್ಳತನದ ಪೈಪುಗಳನ್ನು ಮಾರಾಟ ಮಾಡಿ ಗಳಿಸಿದ್ದ 7,02,500 ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಜಕ್ರಿಯಾ ಹತ್ರ. ಆತನ ವಿಚಾರಣೆಯಲ್ಲಿ ನಗರಸಭೆ ಕಮಿಷನರ್ ಕಾಂತರಾಜು, ಜೂನಿಯರ್ ಇಂಜಿನಿಯರ್ ಸುಫಿಯಾನ್ ಅಂದ್ರೆ ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಅವರು, ಮತ್ತೆ ಎಇಇ ಪ್ರಶಾಂತ್ ವರ್ಣೇಕರ್, ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ್, ಮತ್ತೆ ನಗರಸಭೆ ಸದಸ್ಯರಾದಂತ ಕುಮಾರ ಬೋರೇಕರ್ ಮತ್ತೆ ಯಶವಂತ ಮರಾಠೆ ಅವರ ಸಹಕಾರ ಮತ್ತು ಅನುಮತಿಯಿಂದಲೇ ಪೈಪುಗಳನ್ನು ತೆಗೆದುಕೊಂಡು ಹೋಗಿರುವುದಾಗಿ ತಿಳಿಸಿದಂತೆ ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಲಾಗಿದೆ. ಅಂದ್ರೆ ಜಕ್ರೆ ಅವ್ರನ್ನ ನಾವು ಈ ಕೇಸಲ್ಲಿ ನಾವು ವಿಚಾರಣೆ ಮಾಡಿದಾಗ ಇವರೆಲ್ಲರೂ ನಾವು ಮಾತಾಡಿ ನೀವು ಇದನ್ನ ತಗೊಂಡು ಹೋಗಿ ಅಂತ ಅವ್ರ ಗಮನಕ್ಕೆ ತಂದ ಮೇಲೆನೆ ನಾನು ತಗೊಂಡು ಹೋಗಿದ್ದೀನಿ, ನಾನು ಕಳ್ಳತನ ಮಾಡಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಹಾಲಿ ಸಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯ ನಿರೀಕ್ಷಕರಾದಂತ ಮಂಜುನಾಥ್ ಗೌಡ ಅವರು ತನಿಖೆಯನ್ನು ಮುಂದುವರಿಸಿದ್ದು, ಈವರೆಗೆ ಮಾಡಿರೋ ತನಿಖೆಯಿಂದ ಆರೋಪಿ ಸೈಯದ್ ಜಕ್ರಿಯಾ ಈ ಹಿಂದೆ ನಗರಸಭೆಯಿಂದ KTTP ಕಾಯ್ದೆ ಅಡಿಯಲ್ಲಿ ಟೆಂಡರ್ ಪಡೆದು 2024ನೇ ಸಾಲಿನಲ್ಲಿ ಪತ್ರಿಕಾ ಭವನದಿಂದ ರಾಘವೇಂದ್ರ ಸರ್ಕಲ್ ವರೆಗೆ ಅಳವಡಿಸಲಾಗಿದ್ದ ಕಾಸ್ಟ್ ಐರನ್ ಪೈಪುಗಳನ್ನು ಹರಾಜು ಮೂಲಕ ಖರೀದಿಸಿದ್ದು, ಅದರಲ್ಲಿ ನಷ್ಟಕ್ಕೆ ಒಳಗಾಗಿದ್ದರಿಂದ ತನಗೆ ಪರಿಚಯವಿದ್ದ ನಗರಸಭಾ ಸದಸ್ಯರ ಮೂಲಕ ಕಮಿಷನರ್ ಹಾಗೂ ಇಂಜಿನಿಯರ್ ಅವರೊಂದಿಗೆ ಪಿತೂರಿ ಮಾಡಿ ಫೆಬ್ರವರಿ ತಿಂಗಳಲ್ಲಿ ಈ ಅಪರಾಧ ಕೃತ್ಯವನ್ನು ಮಾಡಿರುವುದು ಸಾಬೀತಾಗಿರುತ್ತದೆ. ಶಿರಸಿ ನಗರಸಭೆಯ ಕಿರಿಯ ಅಭಿಯಂತರ ಸುಫಿಯಾನಾ ಅಹಮದ್ ಬ್ಯಾರಿ
ಫೆಬ್ರವರಿ 20ರಿಂದ ಫೆಬ್ರವರಿ 27ರವರೆಗೆ ನಗರಸಭೆಗೆ ಸಂಬಂಧಿಸಿದ ಕೆಂಗ್ರೆ ನೀರು ಸರಬರಾಜು ಕೇಂದ್ರದಿಂದ ಹುತ್ಗಾರ್ ಪಂಪಿನ ಘಟಕಕ್ಕೆ ಈ ಹಿಂದೆ ಭೂಮಿಯ ಒಳಗಡೆ ಅಳವಡಿಸಿದ್ದ 8 ಕಿಲೋಮೀಟರ್ ಪೈಪುಗಳ ಪೈಕಿ ಸುಮಾರು 900 ಮೀಟರ್ ಉದ್ದದ ಅಂದಾಜು 21.18 ಲಕ್ಷ ರೂಪಾಯಿ ಮೌಲ್ಯದ ಒಟ್ಟು 116 ಕಾಸ್ಟ್ ಐರನ್ ಪೈಪುಗಳನ್ನು ನಗರಸಭೆಯ ಗಮನಕ್ಕೆ ತರದೆ ಮತ್ತು ಯಾವುದೇ ಟೆಂಡರ್ ಇತ್ಯಾದಿ ಆಗದೆ ಕಳ್ಳತನ ಮಾಡಿಕೊಂಡು ಹೋಗಿದ್ದು, ಗುಜರಿ ಗುತ್ತಿಗೆದಾರ ಶಿಕಾರಿಪುರದ ಸೈಯದ್ ಜಕ್ರಿಯಾ ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ಸಂಶಯ ಇದೆ ಎಂದು ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಶಿಕಾರಿಪುರದ ಗುಜರಿ ಗುತ್ತಿಗೆದಾರ ಸೈಯದ್ ಜಕ್ರಿಯಾನನ್ನ ಈ ಹಿಂದೆ ತನಿಖಾಧಿಕಾರಿ ಸೀತಾರಾಮ್ ಪಿ ವಿಚಾರಣೆ ನಡೆಸಿ ಕಳ್ಳತನದ ಪೈಪುಗಳನ್ನು ಮಾರಾಟ ಮಾಡಿ ಗಳಿಸಿದ್ದ 7.02 ಲಕ್ಷ ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆತನ ವಿಚಾರಣೆಯಲ್ಲಿ ನಗರಸಭೆ ಕಮಿಷನರ್ ಕಾಂತರಾಜು, ಜೂನಿಯರ್ ಇಂಜಿನಿಯರ್ ಸುಫಿಯಾನ ಬ್ಯಾರಿ, ಎಡಬ್ಲ್ಯೂ ಪ್ರಶಾಂತ್ ವೆರ್ಣೇಕರ್, ನಗರಸಭೆ ಮಾಜಿ ಅಧ್ಯಕ್ಷ ಗಣಪತಿ ನಾಯಕ್, ಸದಸ್ಯರಾದ ಕುಮಾರ್ ಬೋರ್ಕರ್, ಯಶವಂತ್ ಮರಾಠೆ ಸಹಕಾರ ಮತ್ತು ಅನುಮತಿ ಇಲ್ಲದೆ ಪೈಪುಗಳನ್ನು ತೆಗೆದುಕೊಂಡು ಹೋಗಿರುವುದಾಗಿ ತಿಳಿಸಿದಾಗ ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಹಾಲಿ ಶಿರಸಿ ಗ್ರಾಮೀಣ ಪೊಲೀಸ್ ಠಾಣೆಯ ನಿರೀಕ್ಷಕ ಮಂಜುನಾಥ್ ಗೌಡ ತನಿಖೆಯನ್ನ ಮುಂದುವರಿಸಿದ್ದು, ಆರೋಪಿ ತನಗೆ ಪರಿಚಯವಿದ್ದ ನಗರಸಭಾ ಸದಸ್ಯರ ಮೂಲಕ ಕಮಿಷನರ್ ಹಾಗೂ ಇಂಜಿನಿಯರ್ ಒಂದಿಗೆ ಪಿತೂರಿ ಮಾಡಿ ಫೆಬ್ರವರಿ ತಿಂಗಳಿನಲ್ಲಿ ಈ ಅಪರಾಧ ಕೃತ್ಯ ಎಸಗಿರುವುದು ಸಾಬೀತಾಗಿದೆ. ಒಟ್ಟು 3 ಜೆಸಿಬಿ, ಕ್ರೇನ್ ಮತ್ತು 2 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾಸ್ಟ್ ಐರನ್ ಪೈಪುಗಳನ್ನು ಪುಡಿ ಮಾಡಿ ಮಾರಾಟ ಮಾಡಿರುವುದು ತಿಳಿದು ಬಂದಿದೆ. ಆರೋಪಿತರು ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡಿದ್ದು, ವಶಪಡಿಸಿಕೊಂಡಿರುವ ವಾಹನಗಳನ್ನು ನ್ಯಾಯಾಲಯದ ಆದೇಶದಂತೆ ಮಾಲೀಕರಿಗೆ ನೀಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿ ವಿವಿಧ ಇಲಾಖೆಗಳಿಂದ ದಾಖಲೆಗಳನ್ನು ಸಂಗ್ರಹ ಮಾಡಲಾಗಿದೆ. ಕಳುವಾದ 116 ಪೈಪ್ಗಳ ಇಂದಿನ ಮಾರುಕಟ್ಟೆ ಮೌಲ್ಯ 21.18 ಲಕ್ಷ ರೂಪಾಯಿಗಳು ಎಂದು ವರದಿ ಪಡೆಯಲಾಗಿದೆ ಎಂದು ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ತಿಳಿಸಿದರು. 2 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾಸ್ಟ್ ಐರನ್ ಪೈಪುಗಳನ್ನು ಪುಡಿ ಮಾಡಿ ಫರ್ನೇಸ್ಗೆ ಮಾರಾಟ ಮಾಡಿರುವುದು ಸಾಬೀತಾಗಿರುತ್ತೆ. ಆರೋಪಿತರು ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡಿದ್ದು, ವಶಪಡಿಸಿಕೊಂಡಿರುವ ವಾಹನಗಳನ್ನು ನ್ಯಾಯಾಲಯದ ಆದೇಶದಂತೆ ಮಾಲೀಕರಿಗೆ ಬಿಟ್ಟುಕೊಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳಿಂದ ದಾಖಲಾತಿಗಳು ಸಂಗ್ರಹ ಮಾಡಲಾಗಿದೆ. ಕಳುವಾದ 116 ಪೈಪುಗಳು ಈಗಿನ ಮಾರುಕಟ್ಟೆ ಮೌಲ್ಯ 21,18,500 ರೂಪಾಯಿ ಇದ್ದು ವರದಿ ಪಡೆಯಲಾಗಿದೆ. ಅಲ್ಲದೆ ಘಟನೆ ನಡೆದ ದಿನ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇರಲಿಲ್ಲವೇ ಎಂಬ ಬಗ್ಗೆ ವರದಿ ಪಡೆಯಲಾಗಿದೆ. ಆರೋಪಿತ ಸೈಯದ್ ಜಕ್ರಿಯಾ ಇದರ ಖಾತೆಯಿಂದ ನಗರಸಭಾ ಸದಸ್ಯ ಯಶವಂತ ಮರಾಠೆ ಖಾತೆಗೆ ಹಣ ವರ್ಗಾವಣೆ ಆಗಿರುವ ಬಗ್ಗೆ ದಾಖಲೆ ಸಂಗ್ರಹ ಆಗಿದೆ. ಈ ಪ್ರಕರಣದಲ್ಲಿ ಈವರೆಗೆ ಮಾಡಿದ ತನಿಖೆಯಲ್ಲಿ ಆರೋಪಿತರಾದ ನಗರಸಭಾ ಕಮಿಷನರ್ ಕಾಂತರಾಜು, ಜೂನಿಯರ್ ಇಂಜಿನಿಯರ್ ಸುಫಿಯಾನ್ ಬ್ಯಾರಿ, ಎಡಬ್ಲ್ಯೂ ಪ್ರಶಾಂತ್ ವರ್ಣೇಕರ್, ನಗರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾಗಿರುವ ಗಣಪತಿ ನಾಯಕ್, ನಗರಸಭೆ ಸದಸ್ಯ ಕುಮಾರ್ ಬೋರ್ಕರ್, ಯಶವಂತ ಮರಾಠೆ ಇವರು ಈ ಸ್ವತ್ತುಗಳನ್ನು ಯಾವುದೇ KTPP ಕಾಯ್ದೆ ಅಡಿಯಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಮಾಡದ ಈ ಜಕ್ರಿಯಾಗೆ ಇದನ್ನೆಲ್ಲ ತಗೊಂಡೋಗೋದಕ್ಕೆ ಅನುಮತಿ ಕೊಟ್ಟು ಈ ಪೈಪ್ಗಳನ್ನ ತಗೊಂಡೋಗಿರೋದು ಇದರಿಂದ ಸಾಬೀತಾಗಿದೆ. ಇದು ಸರ್ಕಾರದ ಸ್ವತ್ತು ಎಂದು ತಿಳಿದಿದ್ದರೂ ಅವುಗಳನ್ನು ಕಾಪಾಡಿಕೊಳ್ಳುವುದು, ನೋಡಿಕೊಳ್ಳುವುದು, ನಿರ್ವಹಣೆ ಮಾಡುವುದು ತಮ್ಮ ಕರ್ತವ್ಯ ಆಗಿದ್ದು, ಅದನ್ನು ಉಲ್ಲಂಘಿಸಿ ಅಕ್ರಮವಾಗಿ ಲಾಭ ಮಾಡಿಕೊಡುವುದಕ್ಕೋಸ್ಕರ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ ಕರೆಯದೆ ಸರ್ಕಾರಿ ಸ್ವತ್ತನ್ನು ಕಳುವು ಮಾಡಿಕೊಂಡು ಹೋಗಲು ಅಪ್ರಾಮಾಣಿಕವಾಗಿ ಆರೋಪಿಗಳಾದ ಸೈಯದ್ ಜಕ್ರಿಯಾ, ಶಿಕಾರಿಪುರ ಇವರೊಂದಿಗೆ ಸೇರಿ ಒಳಸಂಚು ಮಾಡಿಕೊಂಡು ಪೈಪ್ಗಳನ್ನು ಅಪ್ರಾಮಾಣಿಕವಾಗಿ ಕಾನೂನುಬಾಹಿರವಾಗಿ ತೆಗೆದುಕೊಂಡು ಹೋಗಲು ಉದ್ದೇಶಪೂರ್ವಕವಾಗಿ ದುಷ್ಪ್ರೇರಣೆ ಮಾಡಿ ಜಕ್ರಿಯಾಗೆ ಅವಕಾಶ ಮಾಡಿ ಕಲಂ 61, 56, 305 ಸಹಿತ 105 ರೀತಿಯಲ್ಲಿ BNSS ಅಲ್ಲಿ ಇವರು ಅಪರಾಧ ಮಾಡಿದ್ದು ಸಾಬೀತಾಗಿರುತ್ತೆ. ಈ ಪ್ರಕರಣದಲ್ಲಿ ಆರೋಪಿತ ಸೈಯದ್ ಜಕ್ರಿಯಾ ಇವನು ಇನ್ನುಳಿದ ಆರೋಪಿತರಿಗೆ ಸೇರಿಕೊಂಡು ಇವನ ದುಷ್ಪ್ರೇರಣೆಯಿಂದ ಅಕ್ರಮವಾಗಿ ಸರ್ಕಾರಿ ಸ್ವತ್ತುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿ ಸಾಕ್ಷ್ಯ ನಾಶ ಮಾಡಿ ಕಲಂ 303/2 338 BNS 2003ರಂತೆ ಅಪರಾಧ ಎಸರುವುದು ಸಹ ತನಿಖೆಯಲ್ಲಿ ಕಂಡು ಬಂದಿರುತ್ತೆ. ಮುಂದುವರೆದು ಸದರಿ ಪ್ರಕರಣದಲ್ಲಿ 3 ಸರ್ಕಾರಿ ನೌಕರರು ಮತ್ತೆ 3 ನಗರಸಭಾ ಸದಸ್ಯರು ಲೋಕಲ್ ನೌಕರರಾಗಿರೋದ್ರಿಂದ ಪಬ್ಲಿಕ್ ಸರ್ವೆಂಟ್ಸ್ ಆಗಿರೋದ್ರಿಂದ ಇವರ ಮೇಲೆ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲು ಸೇವೆಯಿಂದ ತೆಗೆದುಹಾಕಲು ಅಧಿಕಾರಿ ಇರುವ ಪ್ರಾಧಿಕಾರಿ ಯಾರು ಎನ್ನುವ ಬಗ್ಗೆ ದಾಖಲಾತಿಯನ್ನು ಈಗಾಗಲೇ ನಾವು ಮಾನ್ಯ ನಿರ್ದೇಶಕರು ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಈ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದಂತಹ ಶ್ರೀ ಪ್ರಭುಲಿಂಗ ಕವಲಿಕಟ್ಟೆ ಅವರಿಗೆ ನಾವು ಪತ್ರ ವ್ಯವಹಾರ ಮಾಡಿದ್ವಿ. ಅವರು ಅಲ್ಲಿಂದ ನಾವು ವರದಿ ಬಂದ ನಂತರ ಇವರೆಲ್ಲರ ಮೇಲೆ 6 ಜನರ ಮೇಲೆ ನಾವು ಚಾರ್ಜ್ ಶೀಟ್ ಅನ್ನ ನಾವು ಕೋರ್ಟ್ಗೆ ತಗೊಂತಾ ಇದ್ವಿ. ಒಟ್ಟಾರೆ ಏನು ಈ ಪೈಪ್ ಕಳ್ಳತನದ ಬಗ್ಗೆ ಏನು ಕುತೂಹಲ ಬಂದಿದೆ, ಅದಕ್ಕೆ ತೆರೆ ಬಿದ್ದಿದೆ. ಆರೋಪಿತರು ಯಾರಂತ ಸಾಬೀತರಾಗಿದೆ, ಹೆಂಗ್ ಮಾಡಿದ್ರು ಅಂತ ಗೊತ್ತಾಗಿದೆ. ಇವ್ರ ಮೇಲೆ ಸಿನ್ಸ್ ಇದರಲ್ಲಿ ಇರೋರೆಲ್ಲ ಜಕ್ರಿಯಾ ಒಂದು ಪ್ರೈವೇಟ್ ಪರ್ಸನ್ ಬಿಟ್ಟು ಬೇರೆಯವರೆಲ್ಲ ಪಬ್ಲಿಕ್ ಸರ್ವೆಂಟ್ಸ್ ಆಗಿರೋದ್ರಿಂದ, ಅಂದ್ರೆ 3 ಜನ ಆಫೀಸರ್ಸ್, 3 ಜನ ಎಲೆಕ್ಟೆಡ್ ಮೆಂಬರ್ಸ್ ಇರೋದ್ರಿಂದ
ಇವ್ರ ಮೇಲೆ ಒಂದ್ಸತಿ ನಾವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಬಂದ ತಕ್ಷಣ ನ್ಯಾಯಾಲಯಕ್ಕೆ ನಾವು ಶಾಸನ ಕೊಡ್ತೀವಿ. ಅವರೆಲ್ಲ ಆರೋಪಿತರೆಲ್ಲ ಬೇಲಲ್ಲಿ ಆಚೆ ಇದ್ದಾರೆ. ನಾವು ಅವ್ರು ಅರೆಸ್ಟ್ ಮಾಡಕ್ಕೆ ನಾವು ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ಆ ಜಕ್ರಿ ಅವ್ರಿಗೆ ಇದೇ ನಾವು ಏನೋ ಮುನ್ಸಿಪಲ್ ಕಮಿಷನರ್ ಕಾಂತರಾಜ್ ಕೇಸ್ ರಿಜಿಸ್ಟರ್ ಆಗಿ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೆ ಎದೆ ನಾವು ಏನೋ ಕಾಣಿಸ್ಕೊಂಡು ಚಿತ್ರದುರ್ಗದೆಲ್ಲ ಬಿದ್ದು ಏನಾದ್ರು ಮಾಡಿದ್ರು. ಹಾಗಾಗಿ ನಾವು ಅವ್ರ ಇನ್ ಟೈಮ್ ಅಲ್ಲಿ ನಾವು ಅರೆಸ್ಟ್ ಮಾಡಕ್ ಆಗಿಲ್ಲ. ಅವರು ನ್ಯಾಯಾಲಯದಿಂದ ತಗೊಂಡ್ ಬಂದಿದ್ದಾರೆ. ನಾವು ವೈ ಯು ಆರ್ ನಾಟ್ ಅರೆಸ್ಟೆಡ್ ದೆಮ್ ಇಂದ 3 ಜನ ನಗರಸಭೆ ಇಲ್ಲೇ ಇದ್ದಾರೆ, ಬೇಲ್ ತಗೊಂಡ್ ಬಂದಿದ್ದಾರೆ. 3ನೇದು ಇವರು ಗೌರ್ಮೆಂಟ್ ಸರ್ಕಾರಿ ನೌಕರಿ ಇರೋದ್ರಿಂದ ಚಾರ್ಜಸ್ ಎಲ್ಲ ಪ್ರೂವ್ ಆಗಿದೆ. ದೇ ವಿಲ್ ಫೇಸ್ ದಿ ಕಾನ್ಸಿಕ್ವೆನ್ಸಸ್. 2ನೇದು ಇದರಲ್ಲಿ ಈ ಹಂತದಲ್ಲಿ ಯಾರೋ ಸಾಕ್ಷಿದಾರಗಳಿಗೆ ಯಾರು ಜಿಕ್ರಿ ಅಂತಿದ್ರಲ್ಲ ಆಲ್ರೆಡಿ ಅಪ್ರೂವ್ ಆಗಿದ್ದಾರೆ. ಏನು ಇದರಲ್ಲಿ ಯಾರು ಪೈಪ್ಗಳು ತಗೊಂಡು ಇದಕ್ಕೆಲ್ಲ ದುಡ್ಡು ಕೊಟ್ಟಿದ್ದು ಮತ್ತೆ ಅಕೌಂಟ್ಗೆ ಬಂದಿದ್ದು ಇದರಲ್ಲಿ ಗೊತ್ತಾಗಿರೋದ್ರಿಂದ ಅವರು ನಮ್ಗೆ ಸಾಕ್ಷಿ ಹೇಳ್ತಾ ಇದ್ದಾರೆ ಕೋರ್ಟಲ್ಲಿ. ಹಾಗಾಗಿ ಇದು ನ್ಯಾಯಾಲಯದಲ್ಲಿ ಕೇಸ್ ನಿಲ್ಲುತ್ತಾನಂತ ಭರವಸೆ ನಮ್ಗೆ ಇದೆ. ಒಟ್ಟಾರೆಯಾಗಿ ಯಾರು ಕಂಪ್ಲೇಂಟ್ ಕೊಟ್ಟಿದಾರೋ ಅವರೇ ಇದರಲ್ಲಿ ಶಾಮೀಲಾಗಿರೋದು ಈ ತನಿಖೆಯಿಂದ ಕಂಡು ಬಂದಿದೆ. ಇದರಲ್ಲಿ ಕಮಿಷನ್ ಇಂದ ಹಿಡಿದು ನಗರಸಭೆ ಸದಸ್ಯರು ಸಹ ಇದರಲ್ಲಿ ಪಾಲ್ಗೊಂಡಿರೋದು ನಿಜವಾಗ್ಲೂ ದುರದೃಷ್ಟಕರ. ಅವರು ಕಾನೂನು ಪ್ರಕಾರ ಏನು ಎದುರಿಸಬೇಕು ಅವರು ಎದುರಿಸ್ತಾರೆ. ಡಿಎಸ್ಪಿ ಗೀತಾ ಪಾಟೀಲ್, ಶಿರಸಿ ಸಿಪಿಐ ಶಶಿಕಾಂತ್ ವರ್ಮಾ, ಸಿದ್ದಾಪುರ ಪಿಐ ಜೆಬಿ ಸೀತಾರಾಮ್, ಶಿರಸಿ ಗ್ರಾಮೀಣ ಠಾಣೆ ಪಿಐ ಮಂಜುನಾಥ್ ಗೌಡ, ಮುಂಡಗೋಡ್ ಪಿಐ ರಂಗನಾಥ್ ನೀಲಮನವರ್, ಯಲ್ಲಾಪುರ ಪಿಐ ರಮೇಶ್ ಹಾನಾಪುರ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಅಂದ್ರೆ ಒಂದೇ ನಿಮಿಷ, ಯಾಕೆಂದ್ರೆ ಕಾಂತರಾಜು ಈಗಾಗಲೇ 3 ಪ್ರಕರಣದಲ್ಲಿ ನಾನ್ ವೇಲೇಬಲ್ ಇತ್ತು, ಅವನು ಜಾಮೀನು ಮೇಲೆ ರೂಲ್ಸ್ ಆರ್ ವೆರಿ ವೆರಿ ಕ್ಲಿಯರ್. ನಮಗೆ ತನಿಖಾಧಿಕಾರಿಗೆ ಅವನು ಬೇಕು ಅಂತ ಹೇಳಿದಾಗ ಒಂದು ತನಿಖೆಗೆ ಸಹಕಾರ ಮಾಡದಿರುವಾಗ 3ನೇದು ಸಾಕ್ಷ್ಯಾಧಾರಗಳನ್ನ ನಾಶ ಮಾಡಿಸುವಂತಲ್ಲಿ ಅಥವಾ 100% ಅವನ್ನ ಅಬ್ಸ್ಕಾಂಡಿಂಗ್ ಮಾಡಿ ಹೊರದೇಶಕ್ಕೆ ಹೋಗ್ತಾರಂತ ನಮ್ಗಿರುವಾಗ ನಾವು ಅರೆಸ್ಟ್ ಮಾಡ್ತೀವಿ. ನಾವು ಕಾಂತರಾಜುಗೆ ಫಸ್ಟ್ ಕಳಿಸಿದಾಗ ನಮ್ಗೆ ಜಕ್ರಿಯಾ ಸಿಕ್ಕಿರ್ಲಿಲ್ಲ. ಏನ್ ಹೇಳಿ, ಅವನು ಕನ್ಫೆಸ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಇಟ್ಕೊಂಡ ತಕ್ಷಣ ಪೊಲೀಸ್ನಾಗ ಎಲ್ಲ ಹೇಳೋದಿಲ್ಲ. ಅದರಲ್ಲಿ ಅವ್ನು ಏನ್ ಹೇಳ್ತಾರೋ, ಅವನು ದುಡ್ಡು ಕೊಟ್ಟಿದ್ದಾನ, ಯಾವತ್ತು ಭೇಟಿ ಮಾಡ್ದ, ಕಾಲ್ ಡೀಟೇಲ್ಸ್, ಅವ್ರಿಬ್ರು ಎಲ್ಲೆಲ್ಲಿದ್ದಾರೆ, ಮತ್ತೆ ಯಾವ ಅಕೌಂಟ್ಗೆ ಹಾಕಿದ್ದಾರೆ, ಆ ದುಡ್ಡು ಯಾರು ತಗೊಂಡೋದ್ರು, ಕಮಿಷನರ್ಗೆ ಯಾರು ಕೊಟ್ಟರು, ಎಲ್ಲ ನಮ್ಗೆ ಡೀಟೇಲ್ಸ್ ಬೇಕಾಗುತ್ತೆ. ಅಂದ್ರೆ ಫಸ್ಟ್ ಇನ್ಸ್ಟೆನ್ಸ್ ಕಾಂತರಾಜ್ ಬಂದಾಗ ಇಷ್ಟು ಡೀಟೇಲ್ಸ್ ನಮ್ಮ ಹತ್ರ ಇರಲಿಲ್ಲ. ಒನ್ಸ್ ಜಕ್ರಿಯಾ ಹತ್ರ ನಾವು ದುಡ್ಡು ಏನು ರಿಕವರಿ ಮಾಡಿದ ನಂತರ ಅವ್ರಿಗೆ ಮಾಡಿದ ನಂತರ ಇದೆಲ್ಲ ಬಂದಿತ್ತು. ಇದರಲ್ಲಿ ನಮ್ಗೆ ಪ್ರಮುಖ ಒಂದು ಸಾಕ್ಷಿದಾರನೇ ಜಕ್ರಿಯಾ. ಅಲ್ಲಿ ಹೇರೋ ಗಂಟ ಅದು ಹೆಂಗೆ ಯಾರು ಹೇಳಿದ್ರು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ. ಹಾಗಾಗಿ ವೈರಲ್ ಆಗಿತ್ತು. ನಗರಸಭೆ ಸದಸ್ಯ ಇರುವಂತಹ ಒಂದು ವಿಡಿಯೋ ಆಲ್ರೆಡಿ ಆ ಪೈಪ್ ಅನ್ನು ಎತ್ತದೇ ಇರಬೇಕಿದೆ. ಅದು ಸಾಮಾಜಿಕವಾಗಿ ಎಲ್ಲರದ್ದು ನಾವು ಶಿರಸಿ ನಗರದಲ್ಲಿ ಓಡಾಡ್ತಾನೆ. ಯಶವಂತ್ ಮರಾಠಿ ಅವರಲ್ಲಿ ನಿಂತ್ಕೊಂಡು ಲಿಫ್ಟ್ ಮಾಡ್ತಿದ್ರು. ಅದ್ರ ಜೊತೆ ಮತ್ತೆರಡು ಸಿಬ್ಬಂದಿಗಳು ಆ ಸ್ಥಳವನ್ನು ತೋರಿಸ್ತಾರೆ ಅದರಲ್ಲಿ. ಅದನ್ನ ಯಾಕೆ ಪೊಲೀಸ್ ಯಾಕೆ ಗಮನಿಸಿಲ್ಲ? ಅವಾಗ ಹೊಸ ಇನ್ಸ್ಪೆಕ್ಟರ್ ಇದ್ದಾರೆ, ನೀವು ಹೇಳಿದ ವಿಷಯಗಳನ್ನ ನಾನು ಈಗ ನೀವು ನೋಟ್ ಮಾಡ್ಕೊಂಡಿದ್ದಾರೆ. ಇಬ್ಬರು ಇದ್ದಂತ ಅದ್ರ ಮರಾಠ ಇದ್ದಾರೆ, ನಮ್ಗೆ ಸಾಕ್ಷ್ಯ ಪೂರಕ ಸಾಕ್ಷಿ ಆಗುತ್ತೆ. ಇನ್ನಿಬ್ಬರು ಸಿಬ್ಬಂದಿ ಯಾರು ತೋರಿಸಿದಾರೆ ಅದನ್ನು ಸಾಕ್ಷಿ ಅಲ್ಲ. ಚಾರ್ಜ್ ಶೀಟ್ ಆದ್ಮೇಲೆ ಅವರು ನೆಕ್ಸ್ಟ್ ವಿಚಾರಣೆ ಸ್ಟಾರ್ಟ್ ಮಾಡಿದಾಗ ಅವ್ರು ಬಂದಿಲ್ಲ ಅಥವಾ ಸಾಕ್ಷ್ಯಾಧಾರಗಳು ಯಾರು ಇವ್ರನ್ನು ಎದುರಿಸಿರೋ ಬಂದಾಗ ತಕ್ಷಣ ನಾವು ಮೇಲ್ನ ನಾವು ಕ್ಯಾನ್ಸಲ್ ಮಾಡೋದು. ಟೈಮ್ ಇರುತ್ತೆ 6 ವಾರ 8 ಮುಗಿರ್ಬೇಕು. ಫಸ್ಟ್ ಕೊಟ್ಟಿದ್ದು ಯಾರೋ ಕಳ್ತನ ಮಾಡ್ಕೊಂಡಿರಂತ, ಯಾರೋ ಬ್ಯಾರಿ ಹೇಳಿದ್ದು ಯಾರೋ ಕಳ್ತನ ಮಾಡ್ಕೊಂಡಿರಂತ. ನಾವು ಕಳ್ತನ ಕೇಸ ರಿಜಿಸ್ಟರ್ ಮಾಡಿ ಹೋದ್ಮೇಲೆ ಅವ್ರು ಇಟ್ಕೊಂಡ್ ಮೇಲೆ ಗೊತ್ತಿಲ್ಲ, ಸ್ವಾಮಿ ನಾನು ಕಳ್ತನ ಮಾಡಿ ಇವರೆಲ್ಲ ಹೇಳಿ ಇವ್ರಿಗೆಲ್ಲ ದುಡ್ಡು ಕೊಟ್ಟು ನಾನು ತಗೊಂಡೋದೆ. ಏನ್ ಮಾಡಿದಾರೆ ಇದ್ರ ವೈಲೇಷನ್ ಅಂತ ಹೇಳಿದ್ರೆ KTPV ಆಕ್ಟ್ ಅಲ್ಲಿ ಅವ್ರು ಟೆಂಡರ್ ಕರೆದು ಕಳಿಸ್ಬೇಕಾಗಿತ್ತು. ನಗರಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಕೊಡ್ಬೇಕಾಗಿತ್ತಲ್ಲ, ಅದೇನು ಮಾಡಿ